ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಶೆಕೆ ಉಪ್ತಾ ಇದೆ, ಫುಲ್ ಸ್ವೆಟ್ಟಿಂಗ್ ಆಗ್ತಾ ಇದೆ ನೋಡಿ. ಹಣೆ ಬಟ್ಟೆಕ್ಕಿಲ್ಲ ಅಂತ ನೋಡ್ತಾ ಇದ್ದೀರಾ, ಕೈಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇಟ್ಕೊಳ್ಳೋಣ. ಸೊ ನೋಡಿ, ಸ್ಟಿಕ್ಕರ್ ಹಾಕ್ಕೊಂಡೆ. ನನ್ನ ಸೈಜ್ ಕೊಡು ಗೈಸ್. ಇನ್ನೂ ಪೂಜೆ ಮಾಡಿಲ್ಲ, ಸೊ ಇವಾಗ ಹೋಗಿ ಪೂಜೆ ಮಾಡೋಣ. ಪೂಜೆ ಮಾಡೋಕ್ಕೂ ಮುಂಚೆ ಏನು ಮಾಡೋಣ ಗೊತ್ತಾ? ತಾಳಿ ಪೂಜೆ ಮಾಡೋಣ, ಕೆಳಗಡೆ ಹೋಗೋಣ. ಸೊ ಇವತ್ತು ನನಗೆ ಒಂದು ಕೊರಿಯರ್ ಬಂದಿದೆ, ಸೊ ಅದೊಂದು ನಾವು ಓಪನ್ ಮಾಡೋಣ. ಅದೇನು ಅಂತ ನಾನು ನಿಮಗೆ ಓಪನ್ ಮಾಡ್ತಾ ಮಾಡ್ತಾ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಆ್ಯಕ್ಚುಲಿ ನಾನು ಈಗ ಒಂದು ಸ್ವಲ್ಪ ದಿನದ ಹಿಂದೆ ಸ್ಯಾಂಡಲ್ಸ್ ತರಿಸ್ಕೊಂಡಿದ್ದೆ. ಫ್ಲಿಪ್ ಅಂತಾರ, ಫ್ಲಿಪ್ಪು. ಸೊ ಪೂಮಾ ಅದು ನಾನು ಹಾಕಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಇವತ್ತು ಅದನ್ನು ಸ್ವಲ್ಪ ಏನದು ಅನ್ಬಾಕ್ಸಿಂಗ್ ಮಾಡೋಣ ಅಂತ. ನೋಡಿ, ಆಲ್ರೆಡಿ ನಮ್ಮ ಚಿಂಟು ಹಾಕೊಂಡು ಕೂತಿದ್ದಾನೆ, ತೋರಿಸ್ತೀನಿ ತಾಳಿ. ಸೊ ಗೈಸ್ ನೋಡಿ, ಇದೇ ನಂದು ಹೊಸ ಫ್ಲಿಪ್ಸು. ಚೆನ್ನಾಗಿದೆಯಾ? ಹಾಂ. ಏನು ಚಿಂಟು ಗೈಸ್, ಇವತ್ತು ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಬಂದು ತುಂಬ ಹಳೇದೇ ಗೈಸ್, ಬಟ್ ನಾನು ಹಾಕಲ್ಲ, ಎಲ್ಲ ಹೊಸದಂಗೆ ಇದೆ. ಸೊ ಇವತ್ತು ಹಾಕೋಣ ಅಂದ್ಬಿಟ್ಟು ತೆಗ್ದಿದ್ದೀನಿ ಫಾರ್ ಎ ಚೇಂಜ್. ಹೇಗಿದೆ? ಇದ್ರ ಮೇಲೆ ಈ ವೇಸ್ಟ್ ಕೋಟ್ ಹಾಕೋಬೇಕು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಇವತ್ತೊಂದು ಕೊರಿಯರ್ ಬಂದಿದೆ, ಸೊ ಅದನ್ನೊಂದು ಓಪನ್ ಮಾಡಿಬಿಡೋಣ ಬನ್ನಿ ಗೈಸ್. ತುಂಬ ದಿನ ಆಯಿತು ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಿ ಅಥವಾ ನಗ್ನಗ್ತಾ ವ್ಲಾಗ್ ಮಾಡಿ, ತುಂಬ ದಿನವೇ ಆಯಿತು. ಯಾಕೋ ನನಗೆ ಮನಸ್ಸು ಸರಿಗಿರಲಿಲ್ಲ, ಸೊ ನಾನು ಅದಕ್ಕೆ ವ್ಲಾಗ್ಸ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಮಾಡಿದ್ರೂ ಯಾಕೋ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ಈಗಲೂ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ನಿಲ್ಸೋಕ್ಕಾಗಲ್ಲ ಅಲ್ಲ, ಮಾಡಬೇಕು. ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೊರಟಿರುವಾಗ ತುಂಬಾ ಅಬ್ಸ್ಟಿಕಲ್ಸ್ ಬರುತ್ತೆ. ಸೊ ಅದನ್ನು ದಾಟಬೇಕು ಅಂತ ಅಂದ್ಕೊಂಡು ನಾನು ಮತ್ತೆ ಇಲ್ಲ, ನನಗೇನೇ ಕಷ್ಟ ಅಥವಾ ಏನೇ ಪೇನ್ಸ್ ಇದ್ರೂ ಪಕ್ಕಕ್ಕೆ ಇಟ್ಬಿಟ್ಟು ನಾನು ರೆಗ್ಯುಲರಾಗಿ ನಾನು ಆರಾಮಾಗಿ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೀಗೆ ಮಾಡ್ತಾ ಇರೋಣ, ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಆದಷ್ಟು ಬೇಗ ನನಗೆ ಮಾತ್ರ ಮಾಡ್ಕೋಬಾರ್ದು, ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ಮಾಡೋ ರೀತಿ ಎಲ್ಲ ಆಗಬೇಕು, ಆ ರೀತಿ ಬೆಳಿಬೇಕು ಅಂತ ಇಷ್ಟ. ಬಟ್ ಆ ದೇವರು ನನ್ನ ಹಣೆಯಲ್ಲಿ ಯಾವಾಗ ಬರ್ದಿದ್ದಾನೋ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಾನು ಎಲ್ರಿಗೂ ಹೆಲ್ಪ್ ಮಾಡೇ ಮಾಡ್ತೀನಿ. ಇವತ್ತೊಂದು ಕೊರಿಯರ್ ಬಂದಿದೆ ಅಂತ ಹೇಳಿದೆ ಅಲ್ಲ, ಸೊ ಬನ್ನಿ ಅದನ್ನು ಓಪನ್ ಮಾಡೋಣ. ಅದೇ ಇಲ್ಲಿ ಇಟ್ಟಿದ್ದೀನಿ. ಟ್ಯಾಂಟಿಡಾನ್. ಆ್ಯಸ್ ಯೂಶ್ವಲ್ ಕರೆಕ್ಟಾಗಿರೋ ಪ್ಲೇಸಿಗೆ ಫೋನ್ನ ಇಟ್ಟಿದ್ದೀನಿ. ಇವಾಗ ನಾವು ಇದನ್ನು ಓಪನ್ ಮಾಡೋಣ. ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಸರಿ, ಇದು ಬಂದು ನನಗೆ ಯಾರು ಗೊತ್ತಾ ಕಳಿಸ್ಕೊಟ್ಟಿರೋದು? ಮಧುರಾ ಅಂತ ಇನ್ಸ್ಟಾಗ್ರಾಮ್ ಪೇಜಿಂದ SMS ಸ್ಯಾರಿ ಕಲೆಕ್ಷನ್ಸ್. ಇವರು ಕುಂದಾಪುರದವರು. ಹಾಂ, ಬನ್ನಿ ಯಾವ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಕಲರ್ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಕವರೆಲ್ಲ ಓಪನ್ ಮಾಡಿರಲಿಲ್ಲ. ಸೊ ನೋಡಿ, ಚೆನ್ನಾಗಿದೆ. ವಾವ್, ಪಿಂಕು ಮತ್ತು ಆರೆಂಜ್ ಚೆನ್ನಾಗಿದೆ ಗೈಸ್. ಈ ರೀತಿ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಹೇಗೆ ಕಾಣ್ಬೋದು ಉಟ್ರೆ ಗೊತ್ತಿಲ್ಲ, ವೆಲ್ಸಿ. ಸೊ ನೋಡಿ, ಚೆನ್ನಾಗಿದೆಯಾ? ತಾಳಿ ಇವ್ರ ಪೇಜನ್ನು ಮೆನ್ಷನ್ ಮಾಡ್ತೀನಿ ನಾನು ಮತ್ತೆ. ಇವ್ರು ಬಂದು SMS ಸ್ಯಾರಿ ಕಲೆಕ್ಷನ್ಸ್ ಗೈಸ್.
ನಿಮಗೆ ಇನ್ಸ್ಟಾ ಪೇಜಲ್ಲಿ ಸಿಗುತ್ತೆ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ID ಮತ್ತು ಅವ್ರದ್ದು ಫೋನ್ ನಂಬರ್ ಎಲ್ಲದೂ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಜ ಹೇಳ್ತೀನಿ, ಸ್ಯಾರಿ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಏನದು, ಅವರು ಇನ್ನು ಈಗ ಇನಿಷಿಯಲ್ ಸ್ಟಾರ್ಟಪ್ ಮಾಡ್ತಾ ಇರೋದು. ಸೊ ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಸ್ಯಾರಿ ಬೇಕು ಅಂದರೆ ಅವ್ರ ಪೇಜಿಗೆ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಸ್ಯಾರಿ ಚೆನ್ನಾಗಿದೆ. ಚಿಂಟು ಹೇಗಿದೆಯಾ ಸ್ಯಾರಿ? ಇದು ಕಲರ್ ಎಲ್ಲ ಚೆನ್ನಾಗಿದೆ ಅಲ್ಲ? ಕಾಂಟ್ರಾಸ್ಟ್ ಪಿಂಕ್ ಮತ್ತು ಆರೆಂಜ್. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಅದೊಂದು ಪಿಂಕ್ ಕಲರ್ ಬ್ಲೌಸ್ ಇದೆ, ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಆಯಿತಾ? ಸೊ ಒನ್ ಮೋರ್ ಥಿಂಗ್ ಏನು ಅಂದರೆ ಗೈಸ್, ಇವತ್ತು ನಾವು ನಮ್ಮ ರೆಸಾರ್ಟಿಗೆ ಒಂದು ನೆಟ್ ತರಿಸಿದ್ದೀವಿ. ಶಟಲ್ ಆಡೋಕ್ಕೆ, ವಾಲಿಬಾಲ್ ಆಡೋಕ್ಕೆ ಎಲ್ಲ ಅನುಕೂಲ ಆಗಲಿ. ರೆಸಾರ್ಟಿಗೆ ಗೆಸ್ಟ್ ಬರ್ತಾರೆ ಅಲ್ಲ, ಸೊ ಅವರಿಗೆ ಆಟ ಆಡೋಕ್ಕೆಲ್ಲ ಅನುಕೂಲ ಆಗಲಿ. ಅವ್ರು ಬಂದವರು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಬೇಕು, ಫುಲ್ ಖುಷಿಯಾಗಿ ಹೋಗಬೇಕು. ಕ್ಯಾರಮ್ಮು, ಶಟಲ್ಲು, ವಾಲಿಬಾಲು, ಸೊ ಹೀಗೆ ಮತ್ತು ಕ್ರಿಕೆಟು. ಸೊ ಈ ರೀತಿ ಆ್ಯಕ್ಟಿವಿಟೀಸ್ನೆಲ್ಲ ಇಡಬೇಕು. ಅವ್ರಿಗೆ ಏನದು ಟೈಮ್ ಇರಲ್ಲ ನಂಗೆ ಗೊತ್ತು, ಬಿಕಾಸ್ ಆಲ್ಮೋಸ್ಟ್ ಅವರು ಪ್ಲೇಸಸ್ ಕವರ್ ಮಾಡೋದ್ರಲ್ಲೇ ಇರ್ತಾರೆ. ಅಕಸ್ಮಾತ್ ಲೀಜರಾಗಿ ಬರೀ ರೆಸಾರ್ಟಲ್ಲೇ ಸ್ಟೇ ಮಾಡಿಕೊಂಡು ಟೈಮ್ ಪಾಸ್ ಮಾಡಬೇಕು, ಬರೀ ಬೀಚ್ ಆ್ಯಕ್ಟಿವಿಟೀಸ್ ಅಷ್ಟೇ ಮಾಡಬೇಕು ಅಂತ ಬರೋರು ಇಲ್ಲೇ 24/7 ಇರ್ತಾರೆ ಅಲ್ಲ, ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ತರಿಸಿದ್ದೀವಿ. ಚಿಂಟು ಕೊಡು. ನೆಟ್ ಅದು ಆಲ್ರೆಡಿ ಓಪನ್ ಮಾಡಿ ಓಪನ್ ಮಾಡಿ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ನಿಮಗೆ ತೋರ್ಸೋಣ, ಆಗಲೇ ಕ್ಯಾಪ್ಚರ್ ಮಾಡಬೇಕಿತ್ತು, ಬಟ್ ಅವಾಗ ಚಿಂಟು ಅವ್ರ ಪಪ್ಪ ಇದ್ದ, ನಾನು ಕ್ಯಾಪ್ಚರ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಒಂದ್ಸಲ ಎಲ್ಲ ಮಾಡಿ ಇಟ್ಟಿದ್ವು. ಚೆನ್ನಾಗಿದೆ. ಸೊ ನೋಡಿ ಗೈಸ್, ಇದೆ. ನಾವು ಇದನ್ನು ತರಿಸಿದ್ದು ಅಮೆಝಾನಿಂದ ಗೈಸ್. ತುಂಬ ಚೆನ್ನಾಗಿದೆ, ಹ್ಯಾಂಡಿ ಆಗಿದೆ. ಫುಲ್ ಓಪನ್ ಮಾಡಿ ಹಾಕ್ತೀಯಾ? ಹಾಕು ಗೈಸ್, ನಮ್ಮ ಚಿಂಟು ಕೈಲಿ ಹಾಕ್ಸೋಣ ಬನ್ನಿ. ಆಗ ಒಬ್ಬನೇ ಮಾಡ್ದಲ್ಲ, ಇದೆಲ್ಲ ತೆಗಿ, ಹಿಂದಿನೇ ಇಟ್ಬಿಡೋಣ. ಈ ಹೊಸಲ ನೋಡಿ, ನಮ್ಮ ಚಿಂಟು ಈಗ ಅದನ್ನ ಓಪನ್ ಮಾಡ್ತಾ ಇದ್ದಾನೆ. ಇದು ಬಂದು ಅದರದ್ದು ನೆಟ್. ಸೊ ನೋಡಿ, ಈ ರೀತಿ ಇರುತ್ತೆ. ತುಂಬ ಹ್ಯಾಂಡಿ ಆಗಿದೆ, ಒಬ್ಬರೇ ಯೂಸ್ ಮಾಡ್ಬೋದು. ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಂಡ್ರೆ ಪುಟ್ಟ ಯಾರೇ ಹೆಲ್ಪ್ ಬೇಕಾಗಲ್ಲ ಅಲ್ಲ? ಒಂಚೂರು ತಳ್ಳು ಆ ಕಡೆಗೆ. ಸಾಕು. ತುಂಬ ಚೆನ್ನಾಗಿದೆ ಗೈಸ್. ಇದು ಯಾರೆಲ್ಲ ಲೈಕ್ ಇಂಡೋರ್ ಗೇಮ್ಸ್ ಆಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಶೆಟ್ ಕೈಂಡ್ ಆಫ್ ಎಲ್ಲ ಇರುತ್ತೆ ಅಲ್ಲ, ಅವರು ಯೂಸ್ ಮಾಡಿದ್ರಂತೂ ಇದ್ದಿದ್ದು ಸೂಪರಾಗಿರುತ್ತೆ. ಮನೆಯೆಲ್ಲ ತುಂಬ ದೊಡ್ಡ ಇರುತ್ತೆ ನೋಡಿ, ಅವರೆಲ್ಲ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಇನ್ನೂ ಒಂದು ರೌಂಡ್ ಆ ಕಡೆ ಹೋಗ್ಬೇಕು ಪುಟ. ಹೆಲ್ಪ್ ಬೇಕಾ? ಓ, ಇದು ಪ್ರೈಸ್ ಬಂದು 2900 ಗೈಸ್. ತುಂಬ ಕಾಸ್ಟ್ಲಿನೂ ಏನಲ್ಲ, ವರ್ತ್ ಇದೆ. ಫೈನಲಿ ನಮ್ಮ ಚಿಂಟು ಇದನ್ನು ಕ್ಲೀನಾಗಿ ಪ್ಲೇಸ್ ಮಾಡ್ದೆ ನೋಡಿ. ನಮ್ಮ ರೂಮ್ ತುಂಬ ಇದೆ ನೆಟ್ಟಿದು. ಸೊ ನೋಡಿ, ನೆಟ್ ಪ್ಲೇಸ್ ಮಾಡೋದು ಈ ರೀತಿ. ಆ್ಯಕ್ಚುಲಿ ಇದು ಚಿಂಟುಗೆ ಬರ್ತಾ ಇರಲಿಲ್ಲ, ಅವ್ರ ಅಪ್ಪ ಹೇಳ್ಕೊಟ್ಟ.
ನಮ್ಮ ಚಿಂಟು ಹೇಳ್ತಾ ಇದ್ದ, ಅಮ್ಮ ನಮ್ಮ ಮನೆಗೆ ಎಲ್ಲ ಥರದ್ದು ಆಟೋ ಸಾಮಾನಿದೆ, ಆದರೆ ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ವಲ್ಲಮ್ಮ ಅಂತ ಇವಾಗಿನ್ನ ತುಂಬ ಕೊರಗ್ತಾ ಇದ್ದ. ನನ್ನ ಹತ್ರ ಹೊಸ ಬ್ಯಾಟ್ ಇದೆ, ಆದರೆ ಆಟ ಆಡೋಕ್ಕೆ ಯಾರೂ ಇಲ್ಲ. ಹೊಸ ಬಾಲ್ ಇದೆ, ಆಟ ಆಡೋಕ್ಕೆ ಯಾರೂ ಇಲ್ಲ. ಹೊಸ ವಾಲಿಬಾಲ್ ಇದೆ, ಅದು ಆಟ ಆಡೋಕ್ಕೂ ಯಾರೂ ಇಲ್ಲ. ಇವಾಗ ಹೊಸ ನೆಟ್ ಬಂದಿದೆ, ಇದು ಆಟ ಆಡೋಕ್ಕೂ ಯಾರೂ ಇಲ್ಲ. ಹಾಂ, ಸೊ ನೋಡಿ ಗೈಸ್, ಟ್ಯಾನ್ ಟಡಾನ್ ನೋಡಿ ರೆಡಿ ಆಗೋಯ್ತು. ಇದು ನಮ್ಮ ರೆಸಾರ್ಟ್ಗೆ ಅಂತ ತರಿಸಿರೋ ಅಂಥ ನೆಟ್ ಗೈಸ್. ಶಟಲ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಸಾಕು ಆರಾಮಾಗಿ. ಚೆನ್ನಾಗಿದೆ ಅಲ್ಲ ಗೈಸ್, ನೋಡಿ. ಇಷ್ಟ ಆಯ್ತಾ ನಿಮಗೆ ನೆಟ್ಟು? ಸೊ ಗೈಸ್, ಹೇಗಿದೆ ನಮ್ಮ ನೆಟ್? ಸೂಪರ್ ಆಗಿದೆ ಅಲ್ಲ? ಡೆಕತ್ಲಂದು ಗೈಸ್ ಅಲ್ವಾ? ಡೆಕತ್ಲನಲ್ಲಿ ಇದೇ ರೀತಿ ಇತ್ತು ಅಲ್ಲ? ನಾವು ತರಿಸಿರೋದು ಅಮೆಝಾನಿಂದ ಗೈಸ್. ಗೈಸ್, ಹೇಗೆ ಅನ್ನಿಸ್ತು ನಮ್ಮ ನೆಟ್ಟು? ಕಮೆಂಟ್ ಮಾಡಿ. ನಿಮ್ಮ ಮನೆಗೂ ಈ ರೀತಿ ಆಗಿರೋ ನೆಟ್ ಬೇಕು ಅಂದರೆ, ಮಕ್ಕಳಿಗೆ ಆಟ ಆಡೋಕ್ಕೆ ಮನೆಯಲ್ಲಿ ತುಂಬ ಸ್ಪೇಷಿಯಸ್ ಆಗಿದ್ರೆ ಇದನ್ನೆಲ್ಲ ಹಾಕ್ಕೊಂಡು ಚೆಂದ ಇರುತ್ತೆ. ನಾವೇನಾದರೂ ಮನೆ ಕಟ್ಸಿದ್ರೆ ಚಿಂಟು ಅಲ್ಲ, ಒಂದು ದೊಡ್ಡ ಹಾಲು ನಮ್ಮ ಚಿಂಟುಗೆ ಅಂತ ಕಟ್ಟಿಸ್ಬೇಕು. ಅದರಲ್ಲಿ ಅವನ ಆಟಗಳು ಪರ್ಮನೆಂಟ್ ಆಗಿ ಇಡಕ್ಕಲ್ಲ, ಬೇಕು ಅಂದಾಗ ಹಾಕೊಳ್ಳೋದು, ಆಟ ಆಡೋದು. ಒಂದು ದೊಡ್ಡ ಲೈಕ್ ಶಟಲ್ ಎಲ್ಲ ಆಡೋ ಥರ ಒಂದು, ಹಾಂ, ಆ ರೀತಿ ಚೆನ್ನಾಗಿದೆ ಅಲ್ಲ ಗೈಸ್? ಯಾವಾಗ ಕಟ್ತೀವೋ ಮನೆ ಗೊತ್ತಿಲ್ಲ. ಚೆನ್ನಾಗಿದೆ. ಕ್ಲೋಸ್ ಮಾಡಿಡು. ಇದನ್ನು ಫೋಲ್ಡ್ ಮಾಡಿಡೋದು ತುಂಬ ಈಸಿ. ಚಟಾಪಟ್ ಅಂತ ಕ್ಲೋಸ್ ಮಾಡಿ ಇಡ್ಬೋದು. ಜಸ್ಟ್ 5 ಮಿನಿಟ್ಸ್ ಸಾಕು. ನೋಡಿ ಎಷ್ಟು ಬೇಗ ಫೋಲ್ಡ್ ಮಾಡಿ ಇಟ್ಬಿಟ್ವು. It's done. Bye bye. ಇದ್ರಲ್ಲೇ ಹಾಕಿಡಕ್ಕೋ, ಗಲೀಜಾಗುತ್ತೆ ಅಂತ. ಧೂಳು ಮೆತ್ಕೊಳ್ಳುತ್ತೆ. ಗೈಸ್, ಇವತ್ತು ಬಂದು ಅಮಾವಾಸ್ಯೆ ಇದೆ, ಹಾಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಚಿಂಟುಗೆ ಹುಷಾರಿರಲಿಲ್ಲ, ಅವ್ರ ಪಪ್ಪಾಗೆ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಸೊ ಹಾಗಾಗಿ ಪೂಜೆನೇ ಮಾಡ್ತಾ ಇರಲಿಲ್ಲ. ಇವತ್ತು ವೆಹಿಕಲ್ಸ್ಗೂ ಎಲ್ಲ ಪೂಜೆ ಮಾಡಬೇಕಿತ್ತು, ಕಾರೆಲ್ಲ ವಾಶ್ ಮಾಡಬೇಕಿತ್ತು. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ, ಗಾಡಿಗೂ ಸಹ ಪೂಜೆ ಮಾಡಿ, ಈಗ ನಾನು ಮತ್ತು ನಮ್ಮ ಚಿಂಟು ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಹೋಗಲ್ಲ ಗೈಸ್, ಟೌನ್ಗೆ ಹೋಗ್ತಾ ಇದ್ದೀನಿ. ಅದು ಇನ್ನೂ ಆ ಕಡೆಗೆ ಇರಬೇಕಿತ್ತು ಅನ್ಸುತ್ತೆ. ನೀನೇ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ಏನು ಸರಿಗಿಲ್ಲ ಗೈಸ್. ನಾನು ಸರಿಗಿಲ್ಲ. ಗೈಸ್, ರೆಡ್ ಕಾರು, ರೆಡ್ ಡ್ರೆಸ್ಸು ಹೆಂಗಿದೆ? ಮ್ಯಾಚಿಂಗ್ ಸೂಪರ್ ಅಲ್ಲ? ಯಾಕೆ ಶೀತ ಆಯ್ತಾ? ಶೀತ ಆಯ್ತಾ ನಿಂಗೆ? ನಾನು ಯಾಕೆ ಗೊತ್ತಾ ಇವಾಗ ಕಾರ್ ತಗೊಬಂದಿದ್ದು? ನೀ ಏನಕ್ಕೆ ಅನ್ಕೊಂಡೆ? ಗೊತ್ತಿಲ್ಲ. ಪೇಂಟ್ ತಗೋಬೇಕು, ಅದಕ್ಕೆ ತಗೊಬಂದೆ. ಸ್ವಲ್ಪ ಬಟ್ಟೆಗಳು
ಬಟ್ಟೆಗಳು ಎಲ್ಲ ಆಲ್ಟರಿಗೆ ಕೊಡೋದಿದೆ. ಕೆಲವೊಂದು ಸ್ಟಿಚ್ ಬಿಟ್ಟು ಹೋಗಿದೆ, ಕೆಲವೊಂದು ಬಟ್ಟೆನಲ್ಲಿ ಥ್ರೆಡ್ ಎಲ್ಲ ಮಿಸ್ ಆಗಿದೆ, ಸೊ ಕಟ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಈಗ ಆಲ್ಟ್ರೇಷನಿಗೆ ಕೊಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಬಟ್ಟೆನೂ ತರುತ್ತಾನೆ. ನಿಂದು ಯಾವುದೇನಾಗಿದೆ? ಯಾವುದೋ ಏನೋ ಆಗಿದೆ. ಇಲ್ಲ, ಅಲ್ಲಿ ಬೀರೋದಲ್ಲಿದೆ. ಜೊತೆಗೆ ಪೇಂಟ್ ಎಲ್ಲ ತರೋದಿತ್ತು, ಸೊ ಅದನ್ನು ತೊಗೊಂಡು ಬರೋಣ ಅಂದ್ಬಿಟ್ಟು ಕಾರ್ ಎತ್ಕೊಂಡು ಹೊರಟಿದ್ದೀನಿ ಗೈಸ್. ಅಪ್ಪ ಅಲ್ಲೇ ಇದೆ. ಎಲ್ಲಿ? ಕಾರ್ ಕಾಣ್ತಿದೆ. ಹೌದಾ? ಮುಂದೆನಾ? ಹಾಂ, ಕ್ರೀಮ್ ಕಲರ್ ಚಾಯ್ಸ್ ಆಗಿದೆ ಮೇಡಮ್. ಅದೇ ರೆಗ್ಯುಲರ್ ಕ್ರೀಮ್ ಮಾಮೂಲಿ ಇದೇ ಕೊಟ್ಬಿಡಿ. ಇದರಲ್ಲೇ ಕ್ರೀಮ್ ಲೈಟ್ ಬೇಸ್ ಅಷ್ಟೇ. ಇದು ಕೊಡ್ಲಾ? ಚಲೋ ಬರ್ತದೆ ಮ್ಯಾಗ್ನಲ್. ಹಾಂ, ಅಂದರೆ ಬೆಳಕಾಗಿ ಕಾಣ್ಬೇಕು ಅಡುಗೆ ಮನೆ. ಹಾಂ, ಎಷ್ಟು ಕೊಡಲಿ? ಕ್ರೀಮ್ ಬೇಸೇ ಅಲ್ಲ ಅದು? ಹೌದು, ಕ್ರೀಮ್ ಬೇಸ್. ಹಾಂ, ವಾಟರ್ ಬೇಸ್ 10 ಲೀಟ್ರ್. ಕ್ವಾಲಿಟಿ ಯಾವ್ದು ಕೊಡಲಿ ಮೇಡಮ್? ಕಿಚನ್ನಿಗೆ ನಾರ್ಮಲ್ ವಾಷೇಬಲ್ ಬೇಕಾ? ಮತ್ತೆ ವಾಶ್ ಆದರೆ ಐ ಮೀನ್ ಬಣ್ಣ ಹೋಗದೆ ಇರೋ ಥರದ? ಹಾಂ, ಬಣ್ಣನೂ ಹೋಗೋದಿಲ್ಲ. ನಿಮ್ಗೆ ಒಂದು 6 ವರ್ಷ ಬರ್ತದೆ, ಮತ್ತು ವಾಶ್ ಮಾಡ್ಬೋದು 6 ವರ್ಷ ತನಕ. ನಾವು ಶೈನಿಂಗ್ ಪ್ರತಿ ವರ್ಷ ಓಡಿಸ್ಲೇಬೇಕು. ವರ್ಷ ಅಂದರೆ ಟ್ರ್ಯಾಕ್ಟರ್ ಮಷಿನ್ 3 ವರ್ಷ ಸರ್ 10 ಅಲ್ಲ? ಹಾಂ, ಟೀ 3 ಒಂದು 10 ಲೀಟ್ರ್. ಯಾಕಂದರೆ ಅದು ಕಪ್ಪಾಗಿ ಹೋಗುತ್ತೆ. ಹೋದ ವರ್ಷದೇ ಅಡುಗೆ ಮನೆ ಈಗ ನೋಡೋಕ್ಕಾಗ್ತಾ ಇಲ್ಲ. ಭಾಳ ಅಡುಗೆ ಮಾಡ್ತಾರೆ. ನಮ್ಮನೆ ಅಡುಗೆ ಮನೆ ಅಲ್ಲ, ಕಾಟೇಜು. ಕಾಟೇಜಿಂದ ಹಾಂ, ಅಡುಗೆ ಮನೆ ಅಂದ್ಕೊಳ್ಳಿ, ಮನೆದೊಂದು ಮಾಡಿ. ಇಲ್ಲ. ನಮ್ಮ ಮಕ್ಕ ದೊಡ್ಡ ಫ್ಯಾನ್ ನಿಮ್ಮದು. ಹೌದಾ? ಎಲ್ಲ ಏನೋ ಮೋಸ್ಟ್ಲಿ ವಿಡಿಯೋ ಏನೋ ಮಾಡಿದ್ರದು ಪೇಂಟಿಂದು. ಪೇಂಟ್ ತಗೊಂಡು ಹೋಗಿ ಬರ್ತೀನಲ್ಲ. ಟಿನ್ನರ್ 5 ಲೀಟ್ರ್. ಇದಕ್ಕೆ NC ಟಿನ್ನರ್ ಹಾಕಬೇಕಾಗ್ತದೆ ಮೇಡಮ್, ಸಾದಾ ಟಿನ್ನರ್ ಆಗೋದಿಲ್ಲ. ಹೌದಾ? NC ಟಿನ್ನರ್ ಅಂತ ಬರ್ತದೆ. ಎಪಾಕ್ಸಿಗಾದರೆ ಇದ್ರನ್ನೇ ಹಾಕಬೇಕು. ನಾರ್ಮಲ್ ಆಯಿಲ್ ಪೇಂಟ್ ಬರ್ತದಲ್ಲ, ಅದಕ್ಕೆ ಸಾದಾ ಟಿನ್ನರ್. ಹೌದಾ? ಸರಿ ಆಗಿದೆ. ಇದನ್ನೇ ಕೊಟ್ಟಿರಲಿ. ಹಾಂ, ಅದೇ ಕೊಡಿ. 5 ಲೀಟ್ರ್. ಪಾಲಿಶ್ ಪೇಪರ್ 80 mm 5 ಫೂಟ್ ಅಂತೆ. 18 ನಂಬರ್ದು. ಕಿಚನ್ಗೆ ಮತ್ತು ಸ್ವಲ್ಪ ಔಟ್ಸೈಡ್ ಗೇಟ್ಗಳಿಗೆ ಮತ್ತು ಗ್ರಿಲ್ಸಿಗೆ ಎಲ್ಲ ಪೇಂಟ್ ಮಾಡಿಸೋಣ ಅಂದ್ಬಿಟ್ಟು ಪೇಂಟ್ ತೊಗೊಂಡೋಗೋಕ್ಕೆ ಬಂದಿದ್ದೀನಿ ಗೈಸ್. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಈಗ ಚಿಂಟನ್ ಕರ್ಕೊಂಡು ಸ್ವಪ್ನ ಹೋಟೆಲ್ಗೆ ಬಂದಿದ್ದೀನಿ. ಚಿಂಟು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂತ ಇದ್ದ, ಅದಕ್ಕೇ ನೋಡಬೇಕು, ಗೊತ್ತಿಲ್ಲ ಏನು ತಿನ್ನೋದು ಅಂತ. ವೆಲ್ಸಿ ಆಲ್ಮೋಸ್ಟ್ 1 ಮಂತ್ ಆಯಿತು ಚಿಂಟು ಹುಷಾರು ತಪ್ಪಿ, ಹಾಗೆ ನಾನು ಸಹ ಏನೂ ಹೊರಗಡೆ ತಿಂದೇ ಇರಲಿಲ್ಲ. ಅದಕ್ಕೆ ಇವತ್ತು ಏನಾದರೂ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. 1 ಪ್ಲೇಟ್ ಗೋಬಿ ಮತ್ತು 1 ಪಾನಿಪುರಿ ತೊಗೊಂಡಿದ್ದೀವಿ ಗೈಸ್. 9 ಗಂಟೆ ಆಯಿತು, ಮಲ್ಕೋತೀನಿ. ಅದೇ ಚಿಂಟು ಮಲ್ಕೊಂಡ್ಬಿಟ್ಟಿದ್ದಾನೆ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ರಾತ್ರಿ ನಿಮಗೆಲ್ಲ ಬಾಯ್ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ಬಂದಿದ್ದೀನಿ ನೇಚರ್ ಮಧ್ಯ ನಿಮಗೆಲ್ಲ ಬಾಯ್ ಮಾಡಿ ವ್ಲಾಗ್ನ ಎಂಡ್ ಮಾಡೋಣ ಅಂತ. ಸೊ ಹೋಪ್ಸು ನಿಮಗೆಲ್ಲ ನೆನ್ನೆದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಆ್ಯಕ್ಚುಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಾಯ್. ಹೋಪ್ಸು ನಿಮಗೆಲ್ಲ ಏನದು ಸ್ಯಾರಿ ಇಷ್ಟ ಆಗಿದೆ ಅನ್ಕೋತೀನಿ, ಆ ನೆಟ್ ಇಷ್ಟ ಆಗಿದೆ ಅನ್ಕೋತೀನಿ. ಲೈಫಲ್ಲಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ. ಸೊ ನನ್ನ ಲೈಫಲ್ಲೂ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಏನು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆ ದೇವರು ಒಂದು ಚಾನ್ಸ್ ಕೊಟ್ಟ. ಸೊ ಅದಾದಮೇಲೆ ನನಗೆ ಏನು ಮಾಡೋಕ್ಕೂ ಮನಸ್ಸಿಲ್ಲ, ಬಟ್ ಸ್ಟಿಲ್ ಹಾಗೆ ಇರೋಕ್ಕೂ ಆಗಲ್ಲ. ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಂತಾರಲ್ಲ, ಹಾಗೆ ಅಲ್ಲ. ಸೊ ಹಾಗಾಗಿ ನಾನು ಮತ್ತೆ ವ್ಲಾಗ್ ಮಾಡೋಣ, ನನಗೆ ಹೇಗೆ ಬೇಕು ಹಾಗಿರೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಹೋಪ್ಸು ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ, ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಆದಷ್ಟು
ಅದರಿಂದ ಎಲ್ಲ ಹೊರಗೆ ಬರೋಕ್ಕೆ ನಾನು ಟ್ರೈ ಮಾಡ್ತೀನಿ, ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.